ಧರ್ಮಸ್ಥಳದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆಯೂ ಕೂಡ ನೇತ್ರಾವತಿಯ ತೀರದಲ್ಲಿ ಶವಗಳ ಉತ್ಖನನದ ಪ್ರಕ್ರಿಯೆ. ಛತ್ರಿಯನ್ನು ಹಿಡಿದುಕೊಂಡು ಸಮಾಧಿಯಾಗಿತ್ತಾ ಇದ್ದಾರೆ ಕಾರ್ಮಿಕರು. ಮಳೆಯ ಮಧ್ಯೆ ವಿರಾಮವನ್ನು ನೀಡದೆ ಶವಗಳನ್ನು ಶೋಧ ಮಾಡುವಂತಹ ಕಾರ್ಯ ದೂರುದಾರ, ತಹಶೀಲ್ದಾರ್ ಹಾಗೂ SIT ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಕಾರ್ಯ ಇದು. ಧರ್ಮಸ್ಥಳದಲ್ಲಿ ಒಂದು ಕಡೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಈ ಉತ್ಖನನದ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೀಪಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ ಅಂತ ಹೇಳಿ? ನಿರಂತರವಾಗಿ ಸುರಿತಾ ಇರುವಂತಹ ಮಳೆ, ಅದರಲ್ಲೂ ಕೂಡ ಕಾಡು ಪ್ರದೇಶದಲ್ಲಿ ಈತ ಜಾಗವನ್ನು ತೋರಿಸಿರೋದ್ರಿಂದ ಈ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆಯಾ ಅಂತ? ಖಂಡಿತ. ಒಂದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ನಡೀತಾ ಇರುವಂತಹ ಕಾರ್ಯಾಚರಣೆ, ಅದರ ಜೊತೆಗೆ ವಿಪರೀತವಾದ ಮಳೆ ಸುರಿತಾ ಇದೆ. ಈ ಮಳೆಗಾಲದಲ್ಲಿ ಕೇವಲ 2-3 ಫೀಟ್ ಭೂಮಿಯನ್ನು ಅಗದ ಕೂಡಲೇ ಅಲ್ಲಿ ನೀರು ಸಿಗ್ತದೆ. ಹೀಗಾಗಿ ಉತ್ಖನನ ಮಾಡುವವರಿಗೂ ಕೂಡ ಒಂದೊಂದು ಉತ್ಖನನ ಮಾಡುವವರಿಗೂ ಕೂಡ ನೀರು ಸಿಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ನೀರನ್ನು ಹೊಂಡದಿಂದ ತೆಗೆದು ಉತ್ಖನನ ಮಾಡುವಂಥ ಕೆಲಸವನ್ನು ಮುಂದುವರಿಸಬೇಕಾಗ್ತದೆ. ನಾವು ನೋಡ್ಬೋದು ಸ್ಥಳದಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಧಾರಾಕಾರವಾಗಿ ಬೆಳಗ್ಗೆಯಿಂದಲೇ ಮಳೆ ಸುರಿತಾ ಇದೆ. ಒಂದು ನಾಗರ ಪಂಚಮಿಗೆ ಕರಾವಳಿಯಲ್ಲಿ ವಿಪರೀತ ಮಳೆ ಪ್ರತಿ ವರ್ಷ ಕೂಡ ಸುರಿತದೆ. ಈ ವರ್ಷ ಕೂಡ ನಾವು ನೋಡ್ಬೋದು, ಒಂದು ಉತ್ಖನನವನ್ನು ನೋಡುವಂತಹ ಮತ್ತು ಪೊಲೀಸರ ಒಂದು ಪ್ರೊಸೀಜರನ್ನು ನೋಡುವಂತಹ ನೂರಾರು ಜನ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಮಳೆ ಬಂದರೂ ಕೂಡ ಅವರು ಸ್ಥಳವನ್ನು ಬಿಟ್ಟು ಹೋಗ್ತಾ ಇಲ್ಲ. ಅದರ ಜೊತೆಗೆ ಈ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಪೊಲೀಸರಿಗೂ ಕೂಡ ಈ ಮಳೆ ಅಡ್ಡಿ ಆಗ್ತಾ ಇರುವಂಥದ್ದು. ಈ ಮಳೆಯ ನಡುವೆಯೇ ಯಾರು ಸೆಕ್ಯೂರಿಟಿ ಕೊಟ್ಟಿದ್ರು ಅವರು ಮಾತ್ರ ಸ್ಥಳದಲ್ಲಿದ್ದಾರೆ. ಅವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು ನಾವು ನೋಡ್ಬೋದು. ಇಲ್ಲಿಂದ ಸುಮಾರು ಒಂದು 100 ಮೀಟರ್ ಆ ಕಡೆ ಅಲ್ಲಿ ಪೊದೆಗಳ ರೀತಿ ಇದೆ, ಅಲ್ಲಿ ಉತ್ಖನನ ಮಾಡುವಂಥ ಕೆಲಸವನ್ನು SIT ತಂಡದವರು ಮಾಡ್ತಾ ಇರುವಂಥದ್ದು. ಆರಂಭದಿಂದಲೂ ಕೂಡ ಇದೇ ಒಂದು ಸ್ಪಾಟ್ನಲ್ಲಿ ಉತ್ಖನನ ಆಗ್ತಾ ಇರುವಂಥದ್ದು. ಅಂದರೆ 13 ಸ್ಪಾಟ್ಗಳನ್ನು ಗುರುತಿಸಿದರೂ ಕೂಡ ಈ ಸ್ಪಾಟನ್ನೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿಕೊಂಡು ಉತ್ಖನನ ಮಾಡಿರುವಂಥದ್ದು. ಯಾಕಂದರೆ 13 ಪ್ಲೇಸ್ಗಳಲ್ಲೂ ಕೂಡ ಈ ದೂರುದಾರ ಕೊಟ್ಟಿರುವಂಥ ಮಾಹಿತಿಗಳ ಪ್ರಕಾರ ಅಂದರೆ ಯಾವ ಮರ ಎಲ್ಲಿತ್ತು, ತಾನು ಎಲ್ಲಿ ಹೂತು ಹಾಕಿದ್ದೇನೆ ಅನ್ನುವಂತಹ ಮಾಹಿತಿಗಳನ್ನು ಆರಂಭದಿಂದ ಕೊಡ್ತಾ ಇದ್ದ. ಆದರೆ ಬಹಳ ಎಕ್ಸಾಕ್ಟ್ ಆಗಿ ಅದು ಕೂಡ ಪುತ್ತೂರು AC ಅವರ ಸಮ್ಮುಖದಲ್ಲಿ ಒಂದು ಪ್ರೊಸೀಜರ್ ಆಗ್ತಾ ಇರೋದ್ರಿಂದ ಆ ಒಂದು ಜಾಗವನ್ನು ಕಾನ್ಸಂಟ್ರೇಷನ್ ಮಾಡಿಕೊಂಡು ಈಗ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ವಿಪರೀತವಾದ ಮಳೆ ಕೂಡ ಅಡ್ಡಿ ಆಗ್ತಾ ಇರುವಂಥದ್ದು. ಮಳೆ ಅಂತೇಳಿ ಆ SIT ಟೀಮು ಈ ಉತ್ಖನನ ಮಾಡುವಂತಹ ಏನು ವಿಧಿವಿಜ್ಞಾನ ಪ್ರಯೋಗಾಲಯದವರು ಇರ್ಬೋದು ಅಥವಾ ವೈದ್ಯರ ತಂಡ ಅವರು ವಿರಮಿಸ್ತಾ ಇಲ್ಲ, ಈ ಒಂದು ಪ್ರೊಸೀಜರನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಮಳೆ ಬಿಟ್ಟು ಬರ್ತಾ ಇದ್ರು ಕೂಡ, ವಿಪರೀತ ಮಳೆ ಬೀಳ್ತಾ ಇದ್ರು ಕೂಡ ಈ SIT ತಂಡದ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ. ಸಹಜವಾಗಿಯೇ ನದಿ ಪಾತ್ರದಲ್ಲಿಯೇ ಈತ ಜಾಗವನ್ನು ತೋರಿಸಿರೋದ್ರಿಂದ ಆ ಭೂಮಿ ಜೌಗು ಪ್ರದೇಶವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಈ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಾ ಇದೆ ಅನ್ನೋದನ್ನು ಗೊತ್ತಾಗ್ತಾ ಇರುವಂಥದ್ದು. ನಿರಂತರ ಮಳೆಯನ್ನು ಕೂಡ ಲೆಕ್ಕಿಸದೇನೆ 12 ಸಿಬ್ಬಂದಿಗಳಿಂದ ಈಗ ಭೂಮಿ ಅಗೆಯುವಂತಹ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ಬಹುತೇಕ ಇನ್ನೂ 1-1.5 ಗಂಟೆಗಳಲ್ಲಿ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆಗಳಾಗುತ್ತೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು.